ಇಂಗ್ಲಿಷ್ ವ್ಯಾಕರಣದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್ ಬಳಸುವ ನಿಯಮಗಳು. ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್. ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್. ಕ್ವಶ್ಚನ್ ಮಾರ್ಕ್ ಅನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಬಳಸುತ್ತೇವೆ. ಕ್ವಶ್ಚನ್ ಮಾರ್ಕ್ ಅನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಬಳಸುತ್ತೇವೆ. ಅಂದರೆ ಮಾಹಿತಿ ಕೇಳುತ್ತಿದ್ದೇವೆ, ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ತೋರಿಸಲು ಬಳಸುತ್ತಾರೆ. ಅಂದರೆ ಮಾಹಿತಿ ಕೇಳುತ್ತಿದ್ದೇವೆ, ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ತೋರಿಸಲು ಬಳಸುತ್ತಾರೆ. WH ಪ್ರಶ್ನೆಗಳ ಕೊನೆಯಲ್ಲಿ ಇನ್ಫಾರ್ಮೇಷನ್ ಕ್ವಶನ್ಸ್. WH ಪ್ರಶ್ನೆಗಳ ಕೊನೆಯಲ್ಲಿ ಇನ್ಫಾರ್ಮೇಷನ್ ಕ್ವಶನ್ಸ್. WH ಪ್ರಶ್ನೆಗಳಂದರೆ ಯಾವುವು? ವಾಟ್ ಏನು, ಹೂ ಯಾರು, ವ್ಯಾರ್ ಎಲ್ಲಿ, ವೆನ್ ಯಾವಾಗ, ವೈ ಏಕೆ ಮತ್ತು ಹೌ ಹೇಗೆ ಪದಗಳಿಂದ ಶುರುವಾಗುವ ಪ್ರಶ್ನೆಗಳ ಕೊನೆಯಲ್ಲಿ ಇದನ್ನು ಬಳಸಬೇಕು. ವಾಟ್ ಏನು, ಹೂ ಯಾರು, ವ್ಯಾರ್ ಎಲ್ಲಿ, ವೆನ್ ಯಾವಾಗ, ವೈ ಏಕೆ ಮತ್ತು ಹೌ ಹೇಗೆ ಪದಗಳಿಂದ ಶುರುವಾಗುವ ಪ್ರಶ್ನೆಗಳ ಕೊನೆಯಲ್ಲಿ ಇದನ್ನು ಬಳಸಬೇಕು. ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ನೀನು ಎಲ್ಲಿ ವಾಸಿಸುತ್ತಿದ್ದೀಯಾ? ವೆರ್ ಡು ಯು ಲಿವ್? ನೀನು ಎಲ್ಲಿ ವಾಸಿಸುತ್ತಿದ್ದೀಯಾ? ವೆರ್ ಡು ಯು ಲಿವ್? ಅವನು ಯಾವಾಗ ಬರುತ್ತಾನೆ? ವೆನ್ ವಿಲ್ ಹಿ ಕಮ್? ಅವನು ಯಾವಾಗ ಬರುತ್ತಾನೆ? ವೆನ್ ವಿಲ್ ಹಿ ಕಮ್? ಇದು ಹೇಗೆ ಕೆಲಸ ಮಾಡುತ್ತದೆ? ಹೌ ಡಸ್ ದಿಸ್ ವರ್ಕ್? ಇದು ಹೇಗೆ ಕೆಲಸ ಮಾಡುತ್ತದೆ? ಹೌ ಡಸ್ ದಿಸ್ ವರ್ಕ್? ಹೌದು ಇಲ್ಲ ಪ್ರಶ್ನೆಗಳ ಕೊನೆಯಲ್ಲಿ ಎಸ್ ನೋ ಕ್ವಶನ್ಸ್. ಎರಡನೇದಾಗಿ ಕ್ವಶನ್ ಮಾರ್ಕ್ ಇದನ್ನು ಹೌದು ಅಥವಾ ಇಲ್ಲ ಪ್ರಶ್ನೆಗಳ ಕೊನೆಯಲ್ಲಿ ಎಸ್ ನೋ ಕ್ವಶನ್ಸ್ ಕೊನೆಯಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಆಮ್, ಈಸ್, ಆರ್, ವಾಸ್, ವರ್, ಡೂ, ಡಸ್, ಕ್ಯಾನ್, ವಿಲ್ ಮುಂತಾದ ಸಹಾಯಕ ಕ್ರಿಯಾಪದಗಳಿಂದ ಹೆಲ್ಪಿಂಗ್ ವರ್ಬ್ಸ್ ಶುರುವಾಗುವ ಆಮ್, ಈಸ್, ಆರ್, ವಾಸ್, ವರ್, ಡೂ, ಡಸ್, ಕ್ಯಾನ್, ವಿಲ್ ಮುಂತಾದ ಸಹಾಯಕ ಕ್ರಿಯಾಪದಗಳಿಂದ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಶುರುವಾಗುವ ಹೌದು ಅಥವಾ ಇಲ್ಲ ಎಂಬ ಉತ್ತರ ಬರುವ ಪ್ರಶ್ನೆಗಳ ಕೊನೆಯಲ್ಲಿ ಇದನ್ನು ಬಳಸಬೇಕು. ಹೌದು ಅಥವಾ ಇಲ್ಲ ಎಂಬ ಉತ್ತರ ಬರುವ ಪ್ರಶ್ನೆಗಳ ಕೊನೆಯಲ್ಲಿ ಇದನ್ನು ಬಳಸಬೇಕು. ಉದಾಹರಣೆಗೆ ನೀನು ಸಿದ್ಧವಾಗಿದ್ದೀಯಾ? ಆರ್ ಯು ರೆಡಿ? ನೀನು ಸಿದ್ಧವಾಗಿದ್ದೀಯಾ? ಆರ್ ಯು ರೆಡಿ? ನಿನಗೆ ಇಂಗ್ಲೀಷ್ ಗೊತ್ತೇ? ಡು ಯು ನೋ ಇಂಗ್ಲೀಷ್? ನಿನಗೆ ಇಂಗ್ಲೀಷ್ ಗೊತ್ತೇ? ಡು ಯು ನೋ ಇಂಗ್ಲೀಷ್? ನೀನು ನನಗೆ ಸಹಾಯ ಮಾಡಬಲ್ಲೆಯಾ? ಕ್ಯಾನ್ ಯು ಹೆಲ್ಪ್ ಮೀ? ನೀನು ನನಗೆ ಸಹಾಯ ಮಾಡಬಲ್ಲೆಯಾ? ಕ್ಯಾನ್ ಯು ಹೆಲ್ಪ್ ಮೀ? ಆರ್ ಯು ಅ ಸ್ಟೂಡೆಂಟ್? ನೀನು ಒಬ್ಬ ವಿದ್ಯಾರ್ಥಿಯೇ? ಆರ್ ಯು ಅ ಸ್ಟೂಡೆಂಟ್? ನೀನು ಒಬ್ಬ ವಿದ್ಯಾರ್ಥಿಯೇ? ಮೂರನೇದಾಗಿ ಪ್ರಶ್ನೆ ತುಣುಕುಗಳ ಕೊನೆಯಲ್ಲಿ ಕ್ವಶನ್ ಟ್ಯಾಗ್ಸ್. ಮೂರನೇದಾಗಿ ಪ್ರಶ್ನೆ ತುಣುಕುಗಳ ಕೊನೆಯಲ್ಲಿ ಕ್ವೆಶ್ಚನ್ ಟ್ಯಾಗ್ಸ್. ಒಂದು ಸಾಮಾನ್ಯ ವಾಕ್ಯವನ್ನು ಹೇಳಿ ಅದನ್ನು ಖಚಿತಪಡಿಸಿಕೊಳ್ಳಲು ಕೊನೆಯಲ್ಲಿ ಕೇಳುವ ಸಣ್ಣ ಪ್ರಶ್ನೆಗೆ ಮುಂಚೆ ಕಾಮಾ ಹಾಕಿ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಇಡಬೇಕು. ಒಂದು ಸಾಮಾನ್ಯ ವಾಕ್ಯವನ್ನು ಹೇಳಿ ಅದನ್ನು ಖಚಿತಪಡಿಸಿಕೊಳ್ಳಲು ಕೊನೆಯಲ್ಲಿ ಕೇಳುವ ಸಣ್ಣ ಪ್ರಶ್ನೆಗೆ ಮುಂಚೆ ಕಾಮಾ ಹಾಕಿ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಇಡಬೇಕು. ಉದಾಹರಣೆಗೆ ಇಂದು ಬಿಸಿಲಿದೆ ಅಲ್ವಾ? ಇಟ್ ಈಸ್ ಸನ್ನಿ ಟುಡೇ ಇಸೆಂಟ್ ಇಟ್? ಇಂದು ಬಿಸಿಲಿದೆ ಅಲ್ವಾ? ಇಟ್ ಈಸ್ ಸನ್ನಿ ಟುಡೇ ಇಸೆಂಟ್ ಇಟ್? ನೀನು ಬರುತ್ತಿದ್ದೀಯಾ ಹೌದಲ್ವೇ? ಯು ಆರ್ ಕಮಿಂಗ್ ಅರಂಟ್ ಯು? ನೀನು ಬರುತ್ತಿದ್ದೀಯಾ ಹೌದಲ್ವೇ? ಯು ಆರ್ ಕಮಿಂಗ್ ಅರಂಟ್ ಯು? ನೆನಪಿರಲಿ, ಉತ್ತರ ಬೇಕಿದ್ದರೆ ಕ್ವಶನ್ ಮಾರ್ಕ್ ಬಳಸಬೇಕು. ನೆನಪಿರಲಿ, ಉತ್ತರ ಬೇಕಿದ್ದರೆ, ನಿಮಗೆ ಉತ್ತರ ಬೇಕಿದ್ದರೆ ಕ್ವಶನ್ ಮಾರ್ಕ್ ಬಳಸಬೇಕು.